ವೆಲ್ಕಮ್ ಬ್ಯಾಕ್ ಇಸ್ನಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೇನಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ, ಬನ್ನಿ ಫ್ರೆಂಡ್ಸ್. ಇವತ್ತು ರಿಲೇಟಿವ್ಸ್ ಮದುವೆ ಇತ್ತು. ಅಲ್ಲಿರುವ TM ಪೈ ಹಾಲಿಗೆ ನಾವು ಬರ್ತೇವೆ. ಇದು TM ಪೈ ಹಾಲಿನ ಹೊರಗಡೆ ಇರುವ ವ್ಯೂಸ್ ನಿಮಗೆ ತೋರಿಸ್ತಾ ಇರೋದು. ನಾವು TM ಪೈ ಹಾಲಿಗೆ ಒಳಗೆ ಎಂಟ್ರಿ ಆಗ್ತೇವೆ. ವೆಲ್ಕಮ್ ಅಂತೇಳಿ ಬರೆದಿತ್ತು. ಅಲ್ಲಿ ನಮಗೆ ಫ್ರೆಶ್ ಆಗಿ ಜ್ಯೂಸ್ ಮಾಡಿ ಕೊಡ್ತಾಯಿದ್ರು, ಪೈನಾಪಲ್, ಬದಾದೆಲ್ಲ. ಹಾಗೆ ನಾವು ಒಳಗೆ ಲೇಡೀಸ್ ಇದಕ್ಕೆ ಹೋಗ್ತೇವೆ. ಒಳಗೆ ಎಂಟ್ರೆನ್ಸೇ ಒಳ್ಳೆದಿತ್ತು. ನಮಗೆ ನೋಡಲಿಕ್ಕೆ ತುಂಬ ಜನಗಳು ಸಹ ಬರ್ತಾಯಿದ್ರು ಅಲ್ಲಿ. ಇದು ಹಾಲ್ನ ಒಳಗಡೆ ಇರುವ ಹೆಂಗಸರ ಪ್ಲೇಸ್. ಇದು ನಿಮಗೆ ನೋಡಿ ಫ್ರೆಂಡ್ಸ್, ಎಷ್ಟು ರೌಂಡ್ ಆಕಾರದಲ್ಲಿ ಹಾಲ್ ಇರೋದು. ಮತ್ತು ನಾವು ಫ್ಯಾಮಿಲಿ ಜೊತೆ ಮಾತಾಡಿ ನಮಗೆ ಎಲ್ಲ ಫ್ಯಾಮಿಲಿಯವರಿದ್ದರು. ಆಮೇಲೆ ನಾವು ಊಟಕ್ಕೆ ಹೋಗುವ ಅಂತೇಳಿ ಊಟಕ್ಕೆ ಹೋಗ್ತೇವೆ. ಅಲ್ಲಿ ಪಬ್ ಸಿಸ್ಟಮ್ ಮಾಡಿರ್ತಾರೆ. ಅಲ್ಲಿ ಏನೆಲ್ಲ ಸ್ಪೆಷಲ್ ಆಗಿತ್ತು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಅಪ್ಪ ಹಾಕಿದ್ರು, ಪರೋಟ ಹಾಕಿದ್ರು, ಆಮೇಲೆ ಕೋಳಿ ಪದಾರ್ಥ ಸಹ, ಮತ್ತು ಮಟನ್ ಬಿರಿಯಾನಿ. ನನಗೆ ಮಟನ್ ಬಿರಿಯಾನಿ ಅಷ್ಟೇನು ಇಷ್ಟ ಅಲ್ಲ, ಹಾಗೆ ಸ್ವಲ್ಪ ಹಾಕಿಸ್ಕೊಳ್ತೇನೆ ನಾನು. ನನಗೆ ಚಿಕನ್ ತುಂಬ ಇಷ್ಟ. ಮಟನ್, ಬೀಫ್ ಈ ಥರ ನಾನು ಅಷ್ಟೇನು ಲೈಕ್ ಮಾಡಲ್ಲ. ಮತ್ತು ಕಬಾಬು 2 ಟೈಪಲ್ಲಿರುತ್ತೆ. ಮತ್ತು ಸಲಾಡ್, ಕುಡಿಲಿಕ್ಕೆ ನೀರಿಟ್ಟಿರ್ತಾರೆ ಅವರು. ಮತ್ತು ನಾವು ಅಲ್ಲಿಂದ ಊಟ ಎಲ್ಲ ಮಾಡಿ ಹೊರಗಡೆ ಬಂದು ದರ್ಗಾಕ್ಕೆ, ಮ್ಯಾಂಗ್ಳೂರಲ್ಲಿರುವ ಸೈದಾಬಿ ದರ್ಗಾಕ್ಕೆ ಹೋಗುವ ಅಂತೇಳಿ ಅಲ್ಲಿಗೆ ಹೋಗ್ತೇವೆ. ಇದು ಸ್ಟೇಟ್ ಬ್ಯಾಂಕಲ್ಲಿರುವ ಸೈದಾಬಿಯ ದರ್ಗಾದ ಹೊರಗಡೆನ ವ್ಯೂಸ್ ನಿಮಗೆ ತೋರಿಸ್ತಾ ಇರೋದು. ನಾವು ಅದರ ಒಳಗೆ ಹೋಗಿ ಜಿಯಾರತೆಲ್ಲ ಮಾಡಿ ಅಲ್ಲಿಂದ ನಡ್ಕೊಂಡು ಅದರ ಪಕ್ಕದಲ್ಲಿ ಪಿಜ್ಜಾ ಮಾಲ್ ಉಂಟಲ್ಲ, ಅಲ್ಲಿಗೆ ಹೋಗುವ ಅಂತೇಳಿ ನಾವು ಪಿಜ್ಜಾ ಮಾಲಿಗೆ ಸಹ ಹೋಗ್ತೇವೆ. ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಇದು ನಾನು ಅಲ್ಲಿ ಯೂನಿಯನ್ ಬ್ಯಾಂಕ್ ಅಂತೇಳಿ ಒಂದು ಇದಾಕಿಡ್ತಾರೆ. ಇವಾಗ ಅಷ್ಟು ಚಂದ ಮಾಡಿದ್ದಾರೆ. ಇದು ಪಿಜ್ಜಾ ಮಾಲಿನ ಹೊರಗಡೆ ಇರುವ ವ್ಯೂಸ್ ನಿಮಗೆ ತೋರಿಸ್ತಾ ಇರೋದು ನಾನು. ಇದು ಪಿಜ್ಜಾ ಮಾಲ್ನ ಹೊರಗಡೆ ಇರೋ ವ್ಯೂಸ್ ನಿಮಗೆ ನಾ ತೋರಿಸ್ತಾ ಇರೋದು. ಅಲ್ಲಿ ಒಂದು ಬೆಕ್ಕು ಸಹ ಇರ್ತದೆ. ಅದಕ್ಕೆ ಒಂದು ಮನೆ ಸಹ ಮಾಡಿರ್ತಾರೆ ಎಂಟ್ರೆನ್ಸಲ್ಲಿ. ಮತ್ತು ಎಂಟ್ರೆನ್ಸಲ್ಲಿ ಒಂದು ದೋಣಿ ಸಹ ಹಾಕಿರ್ತಾರೆ ಅಲ್ಲಿ. ಅದರಲ್ಲಿ ಮೀನುಗಾರ ಬಿಡ್ತಾನೆ. ಹಾಗೆ ನಾವು ಪಿಜ್ಜಾ ಮಾಲ್ ಒಳಗೆ ಬಂದು ಸುಮ್ಮನೆ ನಾವು ರೌಂಡ್ ಹಾಕುವ ಅಂತೇಳಿ ಬಂದದ್ದು. ಏನು ನಮಗೆ ತಗೊಳ್ಳಿಕ್ಕೆ ಏನಿರಲಿಲ್ಲ. ವೆರೈಟಿ ಥರ ಬಿಸ್ಕಿಟೆಲ್ಲ ಇತ್ತು. ನಾವು ಸುಮ್ಮನೆ ನೋಡ್ತಾ ಅಲ್ಲಿ ಸುಮ್ಮನೆ ಮೇಲೆ ಎಲ್ಲ ಹೋಗಿ ಅಲ್ಲಿಂದ ನೋಡುವಾಗ ಐ ಲವ್ ಯು ಪಿಜ್ಜಾ ಅಂತೇಳಿ ಹಾಕಿರ್ತಾರೆ. ಮತ್ತು ನಾವು ಅಲ್ಲಿಂದ ರಿಟರ್ನ್ ಹೋಗುವ ಅಂತೇಳಿ ಹೊರಗಡೆ ಬರ್ತೇವೆ. ನಡ್ಕೊಂಡೇ ಬರೋದು. ಅಲ್ಲಿಂದ ನಾವು ಸೀದಾ ಮಾರ್ಕೆಟ್ ರೋಡಿಗೆ ಹೋಗುವ ಅಂತೇಳಿ. ಹಾಗೆ ಸುಮ್ಮನೆ ಯಾಕೆ ರಿಕ್ಷಾದಲ್ಲಿ ಹೋಗೋದಂತೇಳಿ ನಾವು ಮಾತಾಡ್ತಾ ನಡ್ಕೊಂಡು ಹೋಗ್ತಾ ಇರೋದು. ಆಚೆ ಎಲ್ಲ ಕಡೆ ನೋಡ್ತಾ, ಆಚೆ ಈಚೆ ನೋಡ್ತಾ ಮಾತಾಡ್ತಾ ಹೋಗ್ತಾ ಇರೋದು. ಅಲ್ಲಿ ಹೋಗ್ತಾ ಇರುವಾಗಲೇ ನಾವು ಮಾವಿನಕಾಯಿ ತುಂಬ ಕಮ್ಮಿಗೆ ರೇಟ್ ಹೇಳ್ತಾ ಇದ್ರು. ಹಾಗೆ ಮಾವಿನಕಾಯಿ ತಗೊಂಡು, ನೇರಳೆ ಹಣ್ಣೆಲ್ಲ ತಗೊಂಡು ಐಸ್ ಕ್ರೀಮ್ ತಿನ್ನುವ ಅಂತೇಳಿ ಐಡಿಯಲ್ ಪಾರ್ಲರಿಗೆ ಹೋಗ್ತೇವೆ. ಹಾಗೆ ಇದು ನಾವು ಐಡಿಯಲ್ಗೆ ಫೈನಲಿ ಬಂದು ಮುಟ್ತೇವೆ. ಐಡಿಯಲ್ ಒಳಗೆ ಹೋಗಿ ಏನಾದರೂ ಐಸ್ ಕ್ರೀಮ್ ತಿನ್ನುವ ಅಂತೇಳಿ ಹಾಗೆ ಸುಮ್ಮನೆ ಒಳಗೆ ಹೋಗಿ ನಾವಲ್ಲಿ ತೂಕ ಸಹ ನಾವು ಮಾಡ್ತೇವೆ. 2 ರೂಪೀಸಲ್ಲಿ ತೂಕದ್ದು ಇದರದ್ದು ಸಹ ಇತ್ತು. ಹಾಗೆ ನಾವು 2 ರೂಪೀಸ್ ಹಾಕಿ ತೂಕ KG ಸಹ ನಾವು ನೋಡ್ತೇವೆ. ಮತ್ತು ಐಸ್ ಕ್ರೀಮ್ ಆರ್ಡ್ರ್ ಮಾಡಿ ತಿರಮಿಸ್ ಮತ್ತು ಐಡಿಯಲ್ ಸ್ಪೆಷಲ್ ಅಂತೇಳಿ ಅದು ತಿಂದು ಅಲ್ಲಿಂದ ನಾವು ಹೊರಗಡೆ ಬರ್ತೇವೆ ಹೋಗುವ ಅಂತೇಳಿ, ರಿಟರ್ನ್ ಮನೆಗೆ ಹೋಗುವ ಅಂತೇಳಿ.
ಹಾಗೆ ನಡ್ಕೊಂಡು ಪುನಃ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ನಮಗೆ ಅಷ್ಟೊತ್ತಿಗೆ ನಮಗೆ ಬಸ್ ಬರ್ತದೆ. ಬಸ್ ಬಂದು ಇದು ಲಾಲ್ಬಾಗಲ್ಲಿ ಏನೋ ಒಂದು ಹೆಂಗಸರದ್ದು ಏನೋ ಒಂದು ಇದಿರ್ತದೆ, ಅವರು ಸ್ಟ್ರೈಕ್ ಮಾಡಿರ್ತಾರೆ, ಏನೋ ಒಂದು ಮಾತಾಡ್ತಾ ಇರ್ತಾರೆ. ಕೊನೆಗೆ ನಾವು ಮನೆಗೆ ಬಂದು ಅಲ್ಲಿ ಮನೆಗೆ ಕಡೆ ನಡ್ಕೊಂಡು ಹೋಗ್ತಾ ಇರೋದು. ನಾನು ಪದಾರ್ಥ ಏನು ಮಾಡಿರಲಿಲ್ಲ, ಹಾಗೆ ಏನಾದರೂ ಮಾಡಬೇಕಂತೇಳಿ ಹೋಗ್ತೇನೆ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಏನು ಮಾಡ್ತೇನೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ, ಏನು ಪದಾರ್ಥ ಅಂತೇಳಿ. ಫಸ್ಟ್ ನಾನು ಒಂದು ಪಾತ್ರೆಗೆ ಆಯಿಲ್ ಹಾಕಿ, ಎಣ್ಣೆ ಹಾಕಿ, ನೀರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಅದಕ್ಕೆ ಸ್ವಲ್ಪ ಉಪ್ಪು, ಅರಶಿನ ಹಾಕಿ ಒಂದು ಕಲರ್ ಬರುವ ತನಕ ನಾನು ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ಎಲ್ಲರಿಗೂ ಒಂದೊಂದು ಥರ ಎಲ್ಲರೂ ಪದಾರ್ಥ ಮಾಡ್ತಾರೆ, ಹಾಗಾದರೆ ನಾನು ಯಾವ ಥರ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ, ಸ್ಪೆಷಲಾಗಿ ಯಾವ ಥರ ನಾನು ಮಾಡ್ತೇನೆ ಅಂತೇಳಿ. ನೀರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ಚೆಂದ ಫ್ರೈ ಮಾಡ್ತೇನೆ. ಅದೊಂಥರ ಫ್ರೈ ಆಗುವ ತನಕ ಇದು ಚೆಂದ ಫ್ರೈ ಮಾಡಿದರೆ ಉಂಟಲ್ಲ, ನಮಗೆ ಒಳ್ಳೆಯ ರೀತಿಯಲ್ಲಿ ಅದು ನಮಗೆ ಸಿಗ್ತದೆ ಪದಾರ್ಥ. ಚೆಂದ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಸಹ ಪುನಃ ನಾನು ಫ್ರೈ ಮಾಡ್ತೇನೆ. ನಾನು ಯಾವಾಗಲೂ ಹೋಗುವಾಗ ನಾನು ಎಲ್ಲ ರೆಡಿ ಮಾಡಿಟ್ಟು ಹೋಗೋದು. ಇವತ್ತು ನನಗೆ ಆಗಲಿಲ್ಲ, ಹಾಗೆ ನಾನು ಮತ್ತೆ ಬಂದು ಮಾಡುವ ಅಂತೇಳಿ ನಾನು ಅಲ್ಲೇ ಪೆಂಡಿಂಗ್ ಇಡ್ತೇನೆ. ಆಮೇಲೆ ಇದಕ್ಕೆ ಮೆಣಸಿನ ಪೇಸ್ಟ್ ಮಾಡಿ ಅದನ್ನು ಸಹ ಫ್ರೈ ಮಾಡ್ತೇನೆ. ಅದರದ ಹಸಿ ಸ್ಮೆಲ್ ಹೋಗುವ ತನಕ ನೀವು ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿ ಬರುವ ತನಕ ಸ್ವಲ್ಪ ಫ್ರೈ ಮಾಡಿ ಕೈ ಆಡಿಸಿ, ಮತ್ತು ಅದಕ್ಕೆ ಕುದಿ ಬರುವ ತನಕ ಹಾಗೇನೆ ಬಿಟ್ಟು ನೋಡಿ. ಈಗ ಕುದಿ ಬಂತು, ಅದಕ್ಕೆ ನಾನು ಪದಾರ್ಥ ಮಾಡೋದು ಎಟ್ಟಿಯನ್ನು ಹಾಕಿ ಅದನ್ನು ಸಹ ಫುಲ್ ಮಿಕ್ಸ್ ಮಾಡಿ ತೆಗೀರಿ. ನೀವು ತುಂಬ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ಅದು ಮತ್ತು ನಿಮಗೆ ತುಂಬ ಉಪ್ಪಾಗಿ ಸಿಗ್ತದೆ. ನಾವು ನಮಗೆ ಗೊತ್ತಾಗ್ತದಲ್ಲ, ಒಂದೇ ಸಲ ಉಪ್ಪು ಹಾಕಿದರೆ ನಮಗೆ ಒಂಥರ ಬಾಯಿಗೆ ತಿನ್ನಲಿಕ್ಕೆ ಸಹ ಆಗಲ್ಲ, ಒಂಥರ ಇದಾಗ್ತದೆ, ಉಪ್ಪಾಗ್ತದೆ. ಉಪ್ಪು ಕಮ್ಮಿ ಹಾಕಿದರೂ ಸಹ ಉಂಟಲ್ಲ, ಮತ್ತು ನಮಗೆ ಉಪ್ಪು ಸೇರಿಸಲಿಕ್ಕೆ ಸಹ ಆಗ್ತದೆ. ನೋಡಿ, ಫೈನಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನನ್ನ ಪದಾರ್ಥ ಸಹ ರೆಡಿ ಆಗ್ತದೆ ಫ್ರೆಂಡ್ಸ್. ನಾನು ತುಂಬ ಸುಸ್ತಾಗಿರ್ತೇನೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಬಾಯ್, ಟೇಕ್ ಕೇರ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.